ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಆರದಿರಲಿ ಬದುಕು ಆರಾಧನಾ ಸಂಸ್ಥೆಯ ಮುಖಾಂತರ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ ಅವರೊಂದಿಗೆ ಮಾತುಕತೆ. ವನಿತೆಯರೇ ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ. ಇವರು ಕಳೆದ 7 ವರ್ಷಗಳಿಂದ ಆರದಿರಲಿ ಬದುಕು ಆರಾಧನಾ ಸಂಸ್ಥೆ ಮೂಲಕ ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಸಹಾಯ ನೀಡ್ತಾ ಇದ್ದಾರೆ. ಅದಲ್ಲದೆ ವಾಯ್ಸ್ ಆಫ್ ಆರಾಧನಾ ಇದರ ಮುಖಾಂತರ 200ಕ್ಕಿಂತ ಅಧಿಕ ಮಕ್ಕಳ ತಂಡ ರಚಿಸಿ ಪ್ರತಿಭೆಗಳಿಗೆ ವೇದಿಕೆಯನ್ನು ನೀಡುತ್ತಾ ಬಂದಿದ್ದಾರೆ. ಸಮಾಜಕ್ಕೆ ತನ್ನಿಂದಾಗುವ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ. ಈಗ ವಾಯ್ಸ್ ಆಫ್ ಆರಾಧನಾ ಹಾಗೂ ಆರದಿರಲಿ ಬದುಕು ಆರಾಧನಾ ಈ ಸಂಸ್ಥೆಗಳ ವ್ಯತ್ಯಾಸಗಳ ಬಗ್ಗೆ ಹೇಳಿ ಮ್ಯಾಮ್. ವಾಯ್ಸ್ ಆಫ್ ಆರಾಧನಾ ಅಂದ್ರೆ ಕೊರೋನಾ ಟೈಮಲ್ಲಿ 4 ವರ್ಷದಿಂದ ಪ್ರತಿಭೆಗಳಿಗೋಸ್ಕರ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ. ಪ್ರತಿಭೆಗಳಿಗೆ ಯಾವುದೇ ವೇದಿಕೆ ಇಲ್ಲದಾಗ ಮನೆಯಲ್ಲೇ ಕುಳಿತು ಮಾಡುವಂತಹ ಒಂದು ಕಾರ್ಯಕ್ರಮವೇ ವಾಯ್ಸ್ ಆಫ್ ಆರಾಧನಾ. ಆರದಿರಲಿ ಬದುಕು ಆರಾಧನಾ ಅಂತ ಹೇಳಿದ್ರೆ 7 ವರ್ಷಗಳಿಂದ ಮಾಡ್ತಾ ಬಂದಿರುವುದು. ಪ್ರತಿ ತಿಂಗಳು ಅನಾರೋಗ್ಯ ಪೀಡಿತರಿಗೆ ಸಹಾಯ ಮಾಡ್ತಾ ಬರ್ತಾ ಇದ್ದೇವೆ. ಅಂದ್ರೆ ಈಗ ಆರದಿರಲಿ ಬದುಕು ಆರಾಧನಾ ಈ ವಾಯ್ಸ್ ಆಫ್ ಆರಾಧನೆಗಿಂತ ಮುಂಚೆ ಶುರು ಆದದ್ದು? ಇಲ್ಲ, ಮೊದಲು ಶುರುವಾಗಿದ್ದು ಆರದಿರಲಿ ಬದುಕು ಆರಾಧನಾ, ಮತ್ತೆ ಶುರುವಾದದ್ದು ವಾಯ್ಸ್ ಆಫ್ ಆರಾಧನಾ. ಹೌದು. ಅಂದ್ರೆ ನಿಮ್ಗೆ ಈ ಐಡಿಯಾ ಹೇಗೆ ಬಂತು ಈ ವಾಯ್ಸ್ ಆಫ್ ಆರಾಧನಾ ಶುರು ಮಾಡ್ಬೇಕಂತೇಳಿ? ವಾಯ್ಸ್ ಆಫ್ ಆರಾಧನಾ ಸ್ಟಾರ್ಟ್ ಮಾಡಿದ್ದು ಕೊರೋನಾ ಟೈಮಲ್ಲಿ. ಮನೆಯಲ್ಲಿ ಮಕ್ಕಳು ಬೇಜಾರಾಗಿ ಕೂತಿರ್ತಾರೆ, ಅವರಿಗೊಂದು ವೇದಿಕೆ ಕಲ್ಪಿಸುವ ಅಂತ ಹೇಳಿ ವಾಯ್ಸ್ ಆಫ್ ಆರಾಧನಾ ಅಂತ ಒಂದು ಪೇಜ್ ಮಾಡಿದೆವು. ಆ ಒಂದು ಪೇಜ್ ಅಲ್ಲಿ ಪ್ರತಿದಿನ ಮಕ್ಕಳು ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು. ಅವರ ಟ್ಯಾಲೆಂಟ್ ಅನ್ನ, ಅವರು ಏನ್ ಮಾಡ್ತಾರೆ ಅದನ್ನ ಅವರ ಮನೆಯಲ್ಲಿ ತೋರಿಸುವಂತದ್ದು, ಅವರ ಪ್ರತಿಭೆಯನ್ನ. ಅದಕ್ಕೆ ಆತರ ಈ ತರ ಅಂತ ಏನಿಲ್ಲ, ಅವರ ಪ್ರತಿಭೆಯನ್ನ ಅವ್ರು ತೋರಿಸಿಕೊಂಡು ಬರ್ತಾ ಇದ್ದಿದ್ದು ವಾಯ್ಸ್ ಆಫ್ ಆರಾಧನಾ. ಇದರ ಉಪಯೋಗ ಏನಾಯ್ತು? ಉಪಯೋಗ ಅಂತಂದ್ರೆ ಮಕ್ಕಳಿಗೆ ಒಂದೊಳ್ಳೆಯ ವೇದಿಕೆ ಸಿಕ್ಕಿದೆ. ಮತ್ತೆ ನಾನು ಪ್ರತಿ ತಿಂಗಳು ಮಕ್ಕಳಿಗೆ ವೇದಿಕೆಯಲ್ಲಿ ಹೋಗಿ ಮಾಡುವಂತ ಕಾರ್ಯಕ್ರಮವನ್ನ ಮಾಡ್ತಾ ಬಂದೆ. ತಿಂಗಳಿಗೆ 2-3, ಇವಾಗ ಒಂದು 4-5 ಕಾರ್ಯಕ್ರಮ ಸಿಗ್ತಾ ಇದೆ. ಪ್ರತಿಯೊಬ್ಬರು ಕರೀತಾರೆ, ವಾಯ್ಸ್ ಆಫ್ ಆರಾಧನಾ ಟೀಮ್ ಬರ್ಲಿ, ನಮ್ಮಲ್ಲೂ ಕಾರ್ಯಕ್ರಮ ಮಾಡ್ಲಿ. ಇದು ಉಚಿತವಾಗಿ ಮಾಡುವಂತಹ ಕಾರ್ಯಕ್ರಮ ಮೇಡಮ್. ಯಾವುದೇ ಹಣವನ್ನ ತಗೊಳ್ಲಿಕ್ಕಿಲ್ಲ, ನಾನು ಹಣವನ್ನ ಕೊಡ್ಲಿಕ್ಕಿಲ್ಲ. ಉಚಿತವಾಗಿ ಮಾಡುವಂತಹ ಕಾರ್ಯಕ್ರಮ 4 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲಿಯ ಮಕ್ಕಳೆಲ್ಲ? ನಮ್ಮ ಕರ್ನಾಟಕದಾದ್ಯಂತ ಮಕ್ಕಳಿದ್ದಾರೆ. ಎಲ್ಲ ಕರ್ನಾಟಕದಾದ್ಯಂತ ಅಂದ್ರೆ ಬೆಂಗಳೂರು, ಮೈಸೂರು, ಮಂಗಳೂರು, ಪುತ್ತೂರು, ವಿಟ್ಲ, ಮೂಡಬಿದ್ರೆ, ದಕ್ಷಿಣ ಕರಾವಳಿಯ ಎಲ್ಲ ಮಕ್ಕಳು, ಹಾಗೇನೆ ಉತ್ತರ ಕನ್ನಡದ ಮಕ್ಕಳು, ರಾಯಚೂರು, ಕೊಪ್ಪಳ, ಎಲ್ಲ ಶಿವಮೊಗ್ಗ, ಹಾಗೆ ಎಲ್ಲ ನಮ್ಮ ಒಂದು ಎಲ್ಲ ಜಿಲ್ಲೆಗಳ ಮಕ್ಕಳಿದ್ದಾರೆ. ಕರ್ನಾಟಕದಾದ್ಯಂತ ಇದ್ದಾರೆ. ಹಾಗೇನೆ ಹೈದರಾಬಾದ್ ಅವರು ಇದ್ದಾರೆ ನನ್ನ ತಂಡದಲ್ಲಿ. ತುಂಬಾ ಖುಷಿ ಆಗುತ್ತೆ. ಹಾಗೇನೆ ಎಲ್ಲ ಮಡಿಕೇರಿ, ಹೇಳಲಿಕ್ಕೆಲ್ಲ ಎಲ್ಲ ಕಡೆಯ ಮಕ್ಕಳಿದ್ದಾರೆ. ಅಂದ್ರೆ ಪ್ರತಿಭೆ ಅಂತ ಹೇಳಿದ್ರೆ ನೀವು ಏನೆಲ್ಲ ನೋಡ್ತೀರಾ ಈ ಪ್ರತಿಭೆಯಲ್ಲಿ? ಪ್ರತಿಭೆಯಲ್ಲಿ ಹಾಡು, ಸಂಗೀತ, ನೃತ್ಯ, ಯೋಗ, ಕರಾಟೆ, ಅವರಲ್ಲಿ ಏನಿದೆ ಪ್ರತಿಭೆ ಅದನ್ನ ಅವರು ಪ್ರತಿದಿನ ವಿಡಿಯೋ ಮಾಡಿ ಕಳಿಸುವಂತದ್ದು. ನಮ್ಮದಲ್ಲೊಂದು ಕಲಾರಾಧನೆ ಅಂತ ಗ್ರೂಪ್ ಮಾಡಿದ್ದೇನೆ, ತಂಡ. ಆ ತಂಡಕ್ಕೆ ಪ್ರತಿದಿನ ಅವರ ಟ್ಯಾಲೆಂಟ್ ಅನ್ನ ಕಳಿಸ್ತಾರೆ. ಅದನ್ನ ನಾವು ಪೇಜಲ್ಲಿ ಹಾಕ್ತೇವೆ ಪ್ರತಿದಿನ. ಹಾಗೇನೆ ನನಗೆ ಕಲಾ ಪೋಷಕರೆಲ್ಲ ಇದ್ದಾರೆ ನನ್ನ ಸಹಾಯ ಮಾಡಲಿಕ್ಕೆ. ಅವರು ಅಷ್ಟೇ ಉಚಿತವಾಗಿ ಮಾಡುವಂತವರು. ಅವರು ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ನನ್ನೊಟ್ಟಿಗೆ ಇದ್ದಾರೆ. ಬಸವರಾಜ ಮಂತ್ರಿ ಇರ್ಬೋದು, ಹಾಗೇನೆ ನಮ್ಮ ಅಭಿಷೇಕ್ ಶೆಟ್ಟಿ ಐಕಳ, ಇವರೆಲ್ಲ ನಂಗೆ ಪ್ರತಿದಿನ ಸಹಾಯ ಮಾಡ್ತಾರೆ. ಹಾಗೇನೆ ದೀನ್ ರಾಜ್ ಹೇಳಲಿಕ್ಕೆ ತುಂಬಾ ಇದ್ದಾರೆ, ನಾಗರಾಜ್ ಅಂಬೂರಿ, ಅರುಣಾ ಜೇಕಾರ್, ಹೀಗೆ ತುಂಬಾ ಸಹಾಯ ಮಾಡುವಂತವ್ರು. ಅಗರಿ ರಾಘವೇಂದ್ರ ರಾವ್ ಅವರು ಏನ್ ಮಾಡ್ತಾರಂತಂದ್ರೆ ನಮ್ಮ ಮಕ್ಕಳಿಗೆ ಪ್ರತಿ ತಿಂಗಳು ಬಹುಮಾನ ಕೊಡ್ತಾರೆ. ಒಂದು 11 ಮಕ್ಕಳಿಗೆ ಬಹುಮಾನ ಇದೆ. ಆ 11 ಮಕ್ಕಳಿಗೂ 11 ಪ್ರಾಯೋಜಕರಿದ್ದಾರೆ. ತಿಂಗಳಿಗೆ ಪ್ರತಿ ತಿಂಗಳಿಗೆ ಮಕ್ಕಳಿಗೆ ಪ್ರಾಯೋಜಕರಿದ್ದಾರೆ. ಸಮಸ್ತ ನ್ಯೂಸ್ ಇದೆ, ಹಾಗೆ ತುಳುನಾಡ ಪತ್ರಿಕೆ ಇದೆ, ರಿಪೋರ್ಟ್ ಕರ್ನಾಟಕ ಇದೆ. ಹಾಗೇನೆ ನಮ್ಮ ಸುಹೇಲ್ ಸಾಣೂರ್ ಅಂತ ಹೇಳಿ ಸಾಣೂರ್ ಅವರಿದ್ದಾರೆ, ದೀನ್ ರಾಜ್ ಇದ್ದಾರೆ. ಹೀಗೆ ಇವರೆಲ್ಲರೂ ಪ್ರತಿ ತಿಂಗಳು ಪ್ರಾಯೋಜಕರಾಗಿ ಇದ್ದಾರೆ ನಮ್ಮ ಜೊತೆ. ಹಾಗೆ ಕೆಲವರ ಹೆಸರೆಲ್ಲ ಬಿಟ್ಟೋಗಿದ್ರೆ ಕ್ಷಮೆ ಇರಲಿ, ಸುಮಾರು ಇದ್ದಾರೆ ನನ್ನ ಒಟ್ಟಿಗೆ ಇರುವವರು. ಅಂದ್ರೆ ನಂಗೆ ಸಹಾಯ ಮಾಡುವವರು ಭಾಸ್ಕರ ದೇವಾಡಿಗ ಅಂತಿದ್ದಾರೆ. ಅವರು ಅಷ್ಟೇನೆ ತುಂಬಾ ಎಲ್ಲ ಕಾರ್ಯಕ್ರಮ ಆಗುವಾಗ ಬಂದು ಮಕ್ಕಳನ್ನ ಅಚ್ಚುಕಟ್ಟಾಗಿ ಶಿಸ್ತಾಗಿ ನೋಡಿಕೊಂಡು
ನನ್ನ ಒಟ್ಟಿಗೆ ಸದಾ ಇರ್ತಾರೆ ಅವರು. ಹಾಗೆ ಅವರೆಲ್ಲ ಇದ್ದಾರೆ. ಮತ್ತೆ ಹಾಗೇನೆ ನಮ್ಮ ಸ್ನೇಹಲತಾ ಅಂತಿದ್ದಾರೆ, ಅವರು ಅಷ್ಟೇನೆ ನಮಗೆ ತುಂಬಾನೇ ಸಹಾಯ ಮಾಡ್ತಾರೆ. ಯಾವುದೇ ಯಕ್ಷಗಾನ, ನಾನು ಯಕ್ಷಗಾನ ಸಮೇತ ನಾನಿವಾಗ ಈಗಾಗಲೇ ಒಂದು ಉಡುಪಿಯಲ್ಲಿ ಹಾಗೇನೆ ಸುಳ್ಯದಲ್ಲಿ ಕಾಟಿಪಳದಲ್ಲಿ 3 ಯಕ್ಷಗಾನಗಳನ್ನು ನಮ್ಮದು ಯಕ್ಷಾರಾಧನಾ ತಂಡ ಮಾಡಿದೆ. ಅದು ಸಹ ಸಕ್ಸಸ್ ಆಯಿತು, ಅದು ಆಗ್ತಾ ಇದೆ. ಅದಕ್ಕೂ ಸಮೇತ ನಮ್ಮ ಹಲವಾರು ಅಂದ್ರೆ ನಮ್ಮ ಪ್ರಾಯೋಜಕರಾಗಿ ಬಂದು ನಮಗೆ ಯಕ್ಷಗಾನವನ್ನ ಉಚಿತವಾಗಿ ಮಾಡಿಕೊಟ್ರು. ಮಕ್ಕಳ ಯಕ್ಷಗಾನ, ಮಕ್ಕಳದೇ ತಂಡ. ಅದರಲ್ಲೂ ಅಷ್ಟೇನೆ ಶಿವಮನ್ಯು ಅಂತ ಹೇಳಿ ಅವರು ಭಾಗವತಿಗೆ ಮಾಡ್ತಾರೆ, ಈಗ 10th ಆಯ್ತು ಇವಾಗ. ಮತ್ತೆ ರುದ್ರಮನ್ಯು ಅಂತಿದ್ದಾರೆ. ಹಾಗೆ ಸುಮಾರು ಮಕ್ಕಳಿದ್ದಾರೆ ಯಕ್ಷಗಾನ ಕಲಾವಿದರು. ಅವರೆಲ್ಲ ಬಂದು ನನ್ನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಕೊಡ್ತಾರೆ. ಉಡುಪಿಯ ರಾಜಾಂಗಣದಲ್ಲೂ ಮಾಡಿದ್ದೇವೆ, ತುಂಬಾ ಯಶಸ್ವಿಯಾಗಿ ಆಯಿತು. ಸುಳ್ಯದಲ್ಲೂ ಮಾಡಿದ್ದೇವೆ, ಕಾಟಿಪಳ್ಳ ದೇವಸ್ಥಾನದಲ್ಲೂ ಮಾಡಿದ್ದೇವೆ. ಎಲ್ಲ ತುಂಬಾನೇ ಒಳ್ಳೆಯ ರೆಸ್ಪಾನ್ಸ್ ಬಂತು. ಹೀಗೆ ಕಾರ್ಯಕ್ರಮ ಮಾಡ್ತಾನೆ ಇದ್ದೇವೆ, ತಿಂಗಳು ಕಾರ್ಯಕ್ರಮ. ಮೊನ್ನೆ ಮೂಡಬಿದ್ರೆಯಲ್ಲಿ ಕಾನಾಸ್ರಣ್ಣರಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು, ಮಕ್ಕಳೆಲ್ಲ ಬಂದು ಕಾರ್ಯಕ್ರಮ ನಡೆಸಿಕೊಟ್ರು. ಈಗ ಮೈಸೂರಲ್ಲಿ 25ಕ್ಕೆ ಮೇಯಲ್ಲಿ ಇದೆ, ಆ ಒಂದು ಕಾರ್ಯಕ್ರಮವನ್ನು ಸಮೇತ ನಡೆಸಿಕೊಡ್ತಾ ಇದ್ದಾರೆ ಮಕ್ಕಳು. ಮತ್ತೆ ಮಕ್ಕಳು ಎಲ್ಲ ಕಡೆಯ ಮಕ್ಕಳು ಇರುವುದರಿಂದ ನಾನು ಅಲ್ಲಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಮಂಗಳೂರು ಅಂತಂದ್ರೆ ಮಂಗಳೂರಿನ ಮಕ್ಕಳು ಬರ್ತಾರೆ, ಮೂಡಬಿದ್ರೆಯಲ್ಲಿ ಮಾಡಿದಾಗ ಮೂಡಬಿದ್ರೆಯಲ್ಲಿ ಬರ್ತಾರೆ, ಮೈಸೂರಲ್ಲಿ ಮಾಡಿದಾಗ ಅಲ್ಲಿಗೆ ಸಂಬಂಧಪಟ್ಟವರ, ಯಾರಿಗೂ ಸಹ ಬೇಸರ ಆಗಬಾರ್ದು ಆ ಒಂದು ಕಾರ್ಯಕ್ರಮ. ಹೀಗೆ ನನ್ನ ಒಂದು ತಂಡ ಮುಂದುವರಿತಾ ಇದೆ. ಎಲ್ಲವನ್ನ ನಾನೇ ವಹಿಸಿಕೊಳ್ಳುವುದು, ಇದರಲ್ಲಿ ಎಲ್ಲವನ್ನು ನಾನು ಮಾಡಿಕೊಂಡು ಬರ್ತಾ ಇರೋದು. ಹಾಗೇನೆ ನನ್ನ ಒಂದು ಕೈಯಲ್ಲಿ ಮೊಬೈಲ್ ಮಾತ್ರ ಇರೋದು. ನನಗೆ ಆಭರಣ ಅಂದ್ರೆ ಮೊಬೈಲ್. ಅದು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗ್ತದೆ 5:30 6 ಗಂಟೆಗೆ, ರಾತ್ರಿ 12 ಗಂಟೆ 12:30 1 ಗಂಟೆವರೆಗೆ ಮೊಬೈಲಲ್ಲೇ ನಾನು ಎಲ್ಲರನ್ನು ಮೊಬೈಲಲ್ಲೇನೆ ಮಾತಾಡಿಸಿಕೊಂಡು ಇರುವುದು. ಇದು ನನ್ನ ಒಂದು ಹಾಬಿ ಅಂತ ಹೇಳ್ಬೋದು. ಮೊದಲು ಪತ್ರಿಕೆ ಇತ್ತು, ಆ ನಂತರ ನಂದು ಇದು ಟಿವಿ ಬಂತು, ಇವಾಗ ಮೊಬೈಲ್. ಈಗ ಮೊಬೈಲ್ ಯುಗ ಎಲ್ರಿಗೂ, ಹಾಗಾಗಿ ಮೊಬೈಲ್ ಅಲ್ಲಿ ಇದ್ದೇನೆ. ಈಗ ಮಕ್ಕಳ ತಂಡ ರಚಿಸಿ ಅವರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಯಾಕೆ ಅನಿಸಿದ್ದು ನಿಮ್ಗೆ? ಮಕ್ಕಳ ತಂಡ ರಚಿಸಬೇಕು ಅಂತಂದ್ರೆ, ನಂದು ಕೊರೋನಾ ಟೈಮಲ್ಲಿ ವಾಯ್ಸ್ ಆಫ್ ಆರಾಧನಾ ಅಂತ ಆಲ್ರೆಡಿ ಮಾಡಿ ಬಂದಿದ್ದೇನೆ. ಆ ಒಂದು ತಂಡಕ್ಕೆ ಏನಾದ್ರೂ ನಾನು ಕೊಡಬೇಕು. ಬರೀ ಮನೆಯಲ್ಲೇ ಇದ್ದು ಆನ್ಲೈನಲ್ಲೇ ಕ್ಲಾಸು ಅವರು ಮಕ್ಕಳದ್ದೆಲ್ಲ ಮಾಡ್ತಾ ಇದ್ರು. ಹೊರಗಡೆ ಸಹ ಕೊಡುವ, ಈಗ ಕೊರೋನಾ ಹೋಯ್ತು, ಎಲ್ಲ ಸಮೇತ ಹೊರಗಡೆ ಬರ್ತಾ ಇದ್ದಾರೆ. ಮಕ್ಕಳಿಗೆ, ಜನರಿಗೆ ಪರಿಚಯ ಆಗಲಿ. ಮಕ್ಕಳು ಮೇನ್ ಆಗಿ ಮಕ್ಕಳ ಪ್ರತಿಭೆ 4 ಜನರಿಗೆ ಗುರುತಿಸುವಿಕೆ, ನನಗೆ ಅದೊಂದೇ ಖುಷಿ. ಯಾಕಂತಂದ್ರೆ ನನಗೆ ಸಂಗೀತ ಗೊತ್ತಿಲ್ಲ, ಹಾಗೇನೆ ಯಾವುದೇ ಡಾನ್ಸ್ ನೃತ್ಯ ಯಾವುದು ಸಮೇತ ಗೊತ್ತಿಲ್ಲ. ಆದ್ರೆ ನಂಗೆ ಇಷ್ಟ, ನೋಡ್ತಾ ಇದ್ದೆ, ಡಾನ್ಸ್ ನೋಡ್ತಿದ್ದೆ. ನಾನು ಹೈಸ್ಕೂಲ್ ಟೈಮಲ್ಲೆಲ್ಲ ನಾನು ಮಾಡ್ತಾ ಇದ್ದೆ, ಡಾನ್ಸ್ ಮಾಡ್ತಾ ಇದ್ದೆ. ಅದೆಲ್ಲ ಸಣ್ಣ ಪುಟ್ಟ ಡಾನ್ಸ್ಗಳು. ಹಾಗಂತ ಈಗಿನ ಮಕ್ಕಳ ತರ ಎಲ್ಲ ಇಲ್ಲ, ಮೊಬೈಲ್ ಫೋನೇ ಇರಲಿಲ್ಲ ಅವಾಗ. ನಾವು ಆಗಿನ ಟೇಪ್ ರಿಕಾರ್ಡ್ ಹಾಕೊಂಡು ಹಾಗೆ ಡಾನ್ಸ್ ಮಾಡ್ತಾ ಇದ್ದೆವು. ಈಗಿನ ತರ ಫೆಸಿಲಿಟಿ ಇರಲಿಲ್ಲ ಆವಾಗ ನಮಗೆ. ಅದು ನನಗೊಂದು ಕಲೆಯಲ್ಲಿ ತುಂಬಾ ಆಸಕ್ತಿ ಇತ್ತು. ಅದು ಹೇಗೆ ಬಂತಂತ ಗೊತ್ತಿಲ್ಲ. ನನಗೆ ಓದುಗಿಂತ ಕಲೆ ಅಂದ್ರೆ ತುಂಬಾನೇ ಇಷ್ಟ ಇತ್ತು, ಚಿಕ್ಕದಿಂದಲೂ ಅಷ್ಟೇನೆ. ಎಲ್ಲಿ ಯಕ್ಷಗಾನ ಇರಲಿ ಅಲ್ಲಿಗೆ ನನ್ನ ಅಪ್ಪನ ಜೊತೆ ಹೋಗಿ ಯಕ್ಷಗಾನ ನೋಡೋದು. ಹಾಗೇನೆ ಹೋಗಿ ಎಲ್ಲಿಯಾದ್ರೂ ಒಂದು ಕಾರ್ಯಕ್ರಮ, ಡ್ರಾಮಾ, ನಾಟಕ ಇದ್ರೆ ಅಲ್ಲಿ ಹೋಗಿ ನಾಟಕ ನೋಡಿಕೊಂಡು ಬರುವುದು. ಇದೆಲ್ಲ ನನಗೆ ತುಂಬಾನೇ ಇಷ್ಟ ಇತ್ತು ಮೊದಲಿಂದಲೂ. ಅದರಿಂದ ನನಗೆ ಈ ಒಂದು ಕಲೆಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಇಷ್ಟ ಆಯ್ತು. ಹಾಗೇನೆ ನೀವು ಕೇಳಿದ್ರಿ ಆರದಿರಲಿ ಬದುಕು ಯಾಕೆ ಸ್ಟಾರ್ಟ್ ಆಯ್ತು ಅಂತ, ಅದರ ಬಗ್ಗೆ ಹೇಳಲಿಲ್ಲ ನಿಮಗೆ. 7 ವರ್ಷದ ಹಿಂದೆ ನನ್ನ ಮಗಳು, ನಿಮಗೆ ಗೊತ್ತಿರ್ಬೋದು, ಮಜಾಭಾರತದಲ್ಲಿ ಖಾಸಗಿ ಚಾನಲ್ ಅಲ್ಲಿ ನನ್ನ ಮಗಳು ಭಾಗವಹಿಸ್ತಾ ಇದ್ಲು. ಆ ಸಮಯದಲ್ಲಿ ರಂಗನಾಥ ಭಟ್ ಅಂತ ಹೇಳಿ ಪಕ್ಷಿಕೆರೆಯವರು, ಅವರು ನನಗೆ ಒಂದು ಕರೆಯನ್ನ ಮಾಡ್ತಾರೆ. ಆಗ ನನಗೆ ನಾರ್ಮಲ್ ಅವರ ಪರಿಚಯ ಇರ್ತದಷ್ಟೇ. ಆಗ ನನ್ನದು ಯಾವುದೇ ತಂಡ ಇರುವುದಿಲ್ಲ, ಏನೂ ಇರುವುದಿಲ್ಲ. ಆಗ ಅವರು ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಮಗಳೇನಾದ್ರೂ ಶನಿವಾರ ಭಾನುವಾರ ಮನೆಗೆ ಬರ್ತಾರಾ ಅಂತ ಕೇಳ್ತಾರೆ. ಯಾಕೆ ಸರ್ ಅಂತ ಕೇಳಿದೆ. ಅದಕ್ಕೆ ಅವರಿಂದ ಒಂದು ಹೆಲ್ಪ್ ಆಗಬೇಕಿತ್ತು, ಆಗ್ತದೆ ಅಂತ ನನಗೆ ಭರವಸೆ ಇದೆ ಅಂತ ಹೇಳಿದ್ರು. ಖಂಡಿತ ಅಂತ ಹೇಳಿದೆ. ಯಾಕೆ ಅಂತ, ಅವರಲ್ಲೊಂದು ಪೇಜ್ ಇದೆ ಅಲ್ಲ, ಅಂದ್ರೆ ಅವಳದೇ ಆದಂತಹ ಪೇಜ್, ಅದು ಈಗ ಸಹ ಇದೆ, ಆರಾಧನಾ ಆರ್ ಭಟ್ ಅಂತ ನಿಡ್ಡೋಡಿ ಅಂತ ಇದೆ. ಆ ಒಂದು ಪೇಜ್ ಇದೆ ಅಲ್ಲ ಮೇಡಮ್ ಅಂತ ಕೇಳಿದ್ರು. ಹೌದು ಇದೆ, ಏನಾಗಬೇಕಿತ್ತು? ಏನಿಲ್ಲ, ನಿಮ್ಮಿಂದೊಂದು ಹೆಲ್ಪ್ ಆಗಬೇಕಿತ್ತು. ನಿಮ್ಮ ಊರಿನ, ಅಂದ್ರೆ ನನ್ನ ಊರು ಕಲ್ಲಮುಡ್ಕೂರು, ನಿಡ್ಡೋಡಿಯ ನೆಕ್ಸ್ಟ್ ಬರುವುದು ಕಲ್ಲಮುಡ್ಕೂರು. ಆ ಕಲ್ಲಮುಡ್ಕೂರಿನಲ್ಲಿ ರಾಜು ಹೇಳುವ ಫೋಟೋಗ್ರಾಫರ್ ಇದ್ದಾರೆ. ಯಾಕಂತಂದ್ರೆ ರಂಗನಾಥ ಭಟ್ರು ಒಂದು ಫೋಟೋಗ್ರಾಫರ್ ಆಗಿರ್ತಾರೆ. ಅವರ ಫ್ರೆಂಡ್ ರಾಜು. ಆ ರಾಜು ಅವರಿಗೆ ಏನಾಗಿರ್ತದೆ ಅಂತಂದ್ರೆ,
ಕಿಡ್ನಿದು ಸಮಸ್ಯೆ ಆಗಿರ್ತದೆ, ಪಿಸ್ತುಲ ಆಪರೇಷನ್ ಮಾಡ್ಲಿಕ್ಕೆ ಇಮಿಡಿಯೇಟ್ ಆಗಿ 60,000 ರೂಪೀಸ್ ಆಗ್ತದೆ ಮೇಡಮ್. ಆ ಒಂದು ಹಣವನ್ನ ನೀವು ಒದಗಿಸಬಹುದು. ನನಗೆ ಕೇಳುವಾಗ ಫಸ್ಟಿಗೆ ಆಶ್ಚರ್ಯ ಆಯ್ತು, ಇದು ನಾನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ, ನಿಮ್ಮಿಂದ ಆಗ್ತದೆ, ನೀವಲ್ಲ ನಿಮ್ಮ ಮಗಳಿಂದ ಆಗೇ ಆಗ್ತದೆ ಅಂತ ಅವರು ಬಂದ್ರು. ಬಂದಾಗ ನಾನು ಹೇಳಿದೆ, ಖಂಡಿತ ಬನ್ನಿ, ಒಂದು ಸಂಡೇ ನನ್ನ ಮಗಳು ಬಂದಾಗ ನಾನು ಹೇಳ್ತೇನೆ, ಎಲ್ಲಿಗೆ ಬರ್ಬೇಕು ಹೇಳಿ, ಎಲ್ಲಿಗೂ ಬೇಡ, ನಾನೇ ಕಾರ್ ತಕೊಂಡ್ ಬರ್ತೇನೆ, ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನೀವು ಕೈಯಲ್ಲಿ ನಿಮ್ಮ ಮೊಬೈಲ್ ಮತ್ತೆ ನಿಮ್ಮ ಪೇಜ್ ಆರಾಧನಾ ಆರ್ ಭಟ್ ನಿಡ್ಡೋಡಿ ಪೇಜ್ ಅನ್ನ ತಕೊಂಡು ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾನ್ ಕರ್ಕೊಂಡು ಹೋಗ್ತೇನೆ, ಒಂದು ಪೇಷಂಟ್ ಇದ್ದಾರೆ ಅಂತ. ಖಂಡಿತ ನನ್ನ ಕೈಲಾದ್ರೆ ಸಹಾಯ ಆದ್ರೆ, ಖಂಡಿತ ಒಬ್ರಿಗೆ ಒಳ್ಳೇದಾದ್ರೆ ನಾನು ಮಾಡುವ, ಖಂಡಿತ ಬನ್ನಿ ಹೇಳಿದೆ. ಅವರು ಬೆಳಗ್ಗೆ 10 ಗಂಟೆಗೆ ಬಂದ್ರು. ನನ್ನ ಮಗಳನ್ನು ನಾನು ಕರ್ಕೊಂಡು ಅವರ ಮನೆಗೆ ಹೋದೆವು. ಅಲ್ಲಿ ನನ್ನ ಮಗಳು ನಮ್ಮ ಮೊಬೈಲ್ ಇಂದ ಅವಳ ಪೇಜ್ ಅಲ್ಲಿ ಅವರಿಗೊಂದು ಲೈವ್ ಮಾಡಿದ್ರು. ಆ ಲೈವ್ ಅಲ್ಲಿ ಅವರಿಗೆ ಸ್ವಲ್ಪ ಹಣ ಕಲೆಕ್ಟ್ ಆಯ್ತು. ಹಾಗೆ ನಾನು ವೈಯಕ್ತಿಕವಾಗಿ ಕೆಲವು ನನ್ನ ಕೈಯಿಂದ ಆದಷ್ಟು ಹಣ ಸಹ ಕೊಟ್ಟೆವು. ಅವರು ರಂಗನಾಥ ಭಟ್ರು ಹಣ ಕೊಟ್ಟರು. ಎಲ್ಲರದ್ದು ಸೇರಿಸಿ ಅವರ 1.5 ತಿಂಗಳಲ್ಲಿ ಪಿಸ್ತೂಲ ಆಪರೇಷನ್ ಆಯ್ತು. ಇದು ನನಗೆ ಸಕ್ಸಸ್ ಆಯ್ತು. ತುಂಬಾ ಖುಷಿ ಆಯ್ತು. ಇಷ್ಟೆಲ್ಲ ಉಂಟಾ ನನ್ನ ಮಗಳ ಟ್ಯಾಲೆಂಟ್ ಅಂತ ನನಗೆ ಖುಷಿ ಆಯ್ತು. ಈ ಪೇಜಲ್ಲಿ ಹೀಗೆಲ್ಲ ಆಗುತ್ತಾ ಅಂತ ಹೇಳಿ ನನಗೆ ಒಂದು ಖುಷಿಯಾಗಿ ನಾನು ಹೀಗೆ ಮಾತಾಡುವಾಗ ಅವ್ರು ಹೇಳಿದ್ರು, ನೀವು ಯಾಕೆ ಒಂದು ತಂಡ ಮಾಡಬಾರ್ದು? ಅಯ್ಯೋ, ನನಗೆ ಯಾರ ಪರಿಚಯ ಇಲ್ಲ ಭಟ್ರೆ, ನಾನು ಹೇಗೆ ಮಾಡಲಿ ಅಂತ ಅವ್ರ ಹತ್ರ ಕೇಳಿದೆ. ಇಲ್ಲ, ನೀವೀಗ ಒಂದು ಗ್ರೂಪ್ ರೆಡಿ ಮಾಡಿ, ಹೆಸರು ಮಾತ್ರ ನೀವೇ ಇಡಿ ಅಂತ. ಆಗ ನಮಗೆ ಯಾವ ಹೆಸರು ಗೊತ್ತಿರಲಿಲ್ಲ. ನಾನೇ ಒಂದು ರಾತ್ರಿ ಯೋಚನೆ ಮಾಡಿ ಅದೇನೋ ನನ್ನ ಮನಸ್ಸಿಗೆ ದೇವರೇ ಕೊಟ್ಟರ ಶಕ್ತಿ ಗೊತ್ತಿಲ್ಲ, ಕಟೀಲಮ್ಮನೇ ಕೊಟ್ಟಿರ್ಬೇಕು ಶಕ್ತಿ. ಆರದಿರಲಿ ಬದುಕು ಆರಾಧನಾ ಅಂತ ಹೇಳಿ ಆರಾಧನನ ಹೆಸರಲ್ಲೇ ಮಾಡಿ ಅಂತ ಹೇಳಿದ್ರು ಅವರು. ನಾನು ಆರದಿರಲಿ ಬದುಕು ಆರಾಧನಾ ಅಂತ ಹೇಳಿ ಒಂದು ತಂಡ ಮಾಡಿದೆ. ಫಸ್ಟಿಗೆ ವಾಟ್ಸಪ್ ಗ್ರೂಪ್ ಮಾಡಿದೆ. ಕೇವಲ ಮೇಡಮ್ ಫಸ್ಟಿಗೆ 3 ಜನ ಇದ್ರು. ಆಗ ಅವ್ರು ಹೇಳಿದ್ರು, 15 ದಿವಸದಲ್ಲಿ ಮೀಟಿಂಗ್ ಕರೆಯೋಣ, ಮೂಡುಬಿದ್ರೆಯಲ್ಲಿ ಎಷ್ಟು ಜನ ಇರ್ತಾರೆ ಈ ತಂಡದಲ್ಲಿ ಅಷ್ಟು ಜನ ಬರಬೇಕು ಅಂತ ಅವ್ರು ಹೇಳಿದ್ರು. ಸರಿ ಆಯ್ತಂತ ಹೇಳಿ ಮೂಡುಬಿದ್ರೆಯ ಸಮಾಜ ಮಂದಿರದಲ್ಲಿ ನಾವೊಂದು ಮೀಟಿಂಗಿಗೆ 5 ಜನ ಹೋದೆವು. 5 ಜನದಲ್ಲಿ ಪ್ರತಿ ತಿಂಗಳು ಸಹಾಯ ಕೊಡಬೇಕು ಅಂತ ಮಾತುಕತೆ ಆಯ್ತು. ನಿಮ್ಮ ಕೈಲಾದಷ್ಟು ಎಷ್ಟಾದ್ರೂ ಕೊಡಿ, ನೀವು 100 ರೂಪಾಯಿ ಆದ್ರೂ ಕೊಡಿ, ಜಾಸ್ತಿ ಬೇಡ ಅಂತ ಹೇಳಿದೆವು. ಇದನ್ನ ನಾವು ಪ್ರತಿ ತಿಂಗಳು ಎಲ್ಲ ಹುಡುಕಿ ಎಲ್ಲೆಲ್ಲಿ ಅನಾರೋಗ್ಯ ಪೀಡಿತರಿರ್ತಾರೆ ನಮ್ಮ ಕೈಲಾದದ್ದು ಸಹಾಯ ಮಾಡ್ಕೊಂಡ್ ಬರೋಣ ಅಂತ 5 ಜನ ಈ ಒಂದು ತಂಡಕ್ಕೆ ಹೊರಟೆವು. ಹೊರಟಾಗ ಫಸ್ಟ್ ಒಂದು ಇದು ನನ್ನ ಮಜಾ ಭಾರತದ ನನ್ನ ಒಂದು ಜೊತೆಯಲ್ಲಿ ಇದ್ದವರು ಹುಡುಗ, ಅವರ ಚಿಕ್ಕಮ್ಮನಿಗೆ ಕಾಸರಗೋಡವರು, ಅವರಿಗೆ ಹುಷಾರಿರ್ಲಿಲ್ಲ. ಅವರಿಗೆ ಕಿಡ್ನಿ ಸಮಸ್ಯೆ ಇತ್ತು. ಅವರು ಹೇಳಿದ್ರು, ನನ್ನ ಒಂದು ಚಿಕ್ಕಮ್ಮನಿಗೆ ಹುಷಾರಿಲ್ಲ, ನೀವು ಫಸ್ಟಿಗೆ ಇವರಿಗೆ ಕೊಡಿ. ನೀವು ನಾನು ಅವರಿಗೆ ಹೇಳಿದೆ, ನನ್ನದೊಂದು ತಂಡ ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ ಅವರು ಖುಷಿ ಪಟ್ರು, ನಮ್ಗೆ ಕೊಡಿ ಅಂತ. ನಾವು 5,000 ಸ್ಟಾರ್ಟ್ ಮಾಡಿದ್ದು ಕೊಡ್ಲಿಕ್ಕೆ. ನಾವಿದ್ದದ್ದು 5 ಜನ. ನಾವು 1,000 ಕಲೆಕ್ಟ್ ಮಾಡಿ ಆ ತಿಂಗಳಲ್ಲಿ 5,000 ಅವರಿಗೆ ಕೊಟ್ಟೆವು. ಅವರು ನಮಗೆ ಫೋನ್ ಮಾಡಿ ನಮ್ಮ ಸಂಬಂಧದವರು ಕೊಟ್ಟಿಲ್ಲ, ನಿಮ್ಮಿಂದ ನಮಗೆ ತುಂಬಾ ಉಪಕಾರ ಆಯ್ತು ಅಂತ ಹೇಳಿದ್ರು. ಇದನ್ನ ಕೇಳಿ ನಂಗೆ ಇನ್ನೂ ಖುಷಿ ಆಯ್ತು. ಆಗ್ಲಿ ಯಾರಾದ್ರೂ ಬರ್ತಾರೆ ಅಂತ ಹೇಳಿ ನನ್ನ ಫೇಸ್ಬುಕ್ ಪೇಜು ಅಲ್ಲಿ ಇಲ್ಲಿ ಎಲ್ಲಾ ಕಡೆಯಲ್ಲಿ 1 ತಿಂಗಳು ಶ್ರಮ ಪಟ್ಟೆ. ಅಂದ್ರೆ ನಮ್ಮ ಈ ತರ ಒಂದು ತಂಡ ಮಾಡಿದ್ದೇವೆ, ಆರದಿರಲಿ ಬದುಕು ಆರಾಧನೆ, ಯಾರಾದ್ರೂ ಸೇರ್ಬೋದು, 100 ರೂಪಾಯಿ ಕೊಡ್ಲಿಕ್ಕೆ ನೀವು ಅಂತ. ಹಾಗೆ ಸೇರಿದಾಗ ಮರು ತಿಂಗಳಲ್ಲಿ 15 ಜನ ಆದ್ರು. ಹಾಗೆ ನಾವು ಪ್ರತಿ ತಿಂಗಳು ಎಲ್ಲರನ್ನು ಅಲ್ಲಲ್ಲಿ ಹುಡುಕಿಕೊಂಡು ಹೋಗಿ ಅವರ ಮನೆಗೆ, ಫಸ್ಟಿಗೆ ನಾವು ಹೀಗೆ ಕೊಡ್ತಾ ಇದ್ದೆವು, ಮನೆಗೆ ಹೋಗಿ ಕೊಟ್ಟೆವು, ಹಾಗೆ ಕೊಡ್ತಾ ಬಂದೆವು. ಹೀಗೆ ನಮ್ಮ ಆರದಿರಲಿ ಬದುಕು ರನ್ ಆಯ್ತು 7 ವರ್ಷದ ಹಿಂದೆ. ಅದು ಈಗಲೂ ಸಹ ರನ್ ಆಗ್ತಾ ಇದೆ. ಆದ್ರೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಒಗ್ಗಟ್ಟಾಯ್ತು. ಹಾಗೇನೆ ತುಂಬಾ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಬಂತು. ತುಂಬಾ ಖುಷಿ ಆಯ್ತು ನಾವೊಂದು ಸಹಾಯ ಮಾಡ್ತಾ ಬಂದಿದ್ದೇವೆ ಅಂತ ಹೇಳುವಾಗ. ಹಾಗೆ 15 ಜನ ಆದ್ರು, 35 ಜನ ಆದ್ರು, 50 ಆದ್ರು, 60 ಆದ್ರು, ಇವಾಗ ಒಂದು 200 ಜನ ಇದ್ದಾರೆ ನನ್ನ ಒಂದು ತಂಡದಲ್ಲಿ ಅನಾರೋಗ್ಯ ಪೀಡಿತರಿಗೆ ಒಂದು 100 ರೂಪಾಯಿ ಕೊಡ್ಲಿಕ್ಕೆ ಪ್ರತಿ ತಿಂಗಳು. ಹಾಗೇನೆ ಮತ್ತೆ ಮಾಡುವಾಗ ಜನ ಎಲ್ಲಿಂದ ತರುವುದು ಅಂತ ಯೋಚನೆ ಮಾಡುವಾಗ ಆ ಐಡಿಯಾವನ್ನು ನಮ್ಮ ನಾಗರಾಜ್ ಶೆಟ್ಟಿ ಅಂಬೂರಿ ಅಂತಿದ್ದಾರೆ, ನಮ್ಮ ತಂಡದಲ್ಲೇ ಇದ್ದವರು, ಅವ್ರು ಹೇಳಿದ್ರು, ನೀವೊಂದು ಕೆಲಸ ಮಾಡಿ, ನೀವಿಷ್ಟು ರಾತ್ರಿ ಬೆಳಗ್ಗೆ ನೀವು ಕಷ್ಟಪಟ್ಟು ಮಕ್ಕಳದ್ದೆಲ್ಲ ಡಾಟಾ ಖಾಲಿ ಮಾಡಿ ಮಕ್ಕಳಿಗೆಲ್ಲ ಹಾಕ್ತಿರಲ್ಲ, ಇಡೀ ತೋರಿಸ್ತಿರಲ್ಲ, ಅವರ ಪ್ರತಿಭೆಯನ್ನ ಎಲ್ಲ ಕಡೆ ತೋರಿಸ್ತಿರಲ್ಲ, ನೀವೊಂದು ಕೆಲಸ ಮಾಡಿ, ಪ್ರತಿಯೊಂದು ಮಗು ಸಮೇತ ಕಡ್ಡಾಯವಾಗಿ 100 ರೂಪಾಯಿ ಕೊಟ್ಟು ಬರಬೇಕು, ಬಂದು ಆ ಒಂದು 100 ರೂಪಾಯಿ ಆ ತಿಂಗಳ ಅನಾರೋಗ್ಯ ಪೀಡಿತರಿಗೆ ಹಾಕಬೇಕು ಅಂತ. ಓಕೆ ಅಂತ ಹೇಳಿ ಅದನ್ನ ಮಾಡಿಕೊಂಡು ಬಂದಿದ್ರಿಂದ ಇದುವರೆಗೂ ಸಮೇತ ಸಹಾಯ ಕೊಡ್ಲಿಕ್ಕಾಯ್ತು. ಇಲ್ಲ, ನಮ್ಮ ಪ್ರತಿಭೆಗಳು ಹಾಗೇನೆ ಪೋಷಕರಿಂದ ಈ ಒಂದು ಸಹಾಯವನ್ನ ಕೊಡ್ತಾನೇ ಬಂದಿದ್ದೇವೆ, ನಾವು ಸೇರಿಸಿ ಕೊಡ್ತಾನೆ ಬಂದಿದ್ದೇವೆ. ಇದುವರೆಗೆ ನಮ್ಮ ಸಹಾಯ 25 ಲಕ್ಷದ ಮೇಲೆ ಆಯಿತು. ಅದು ನಮಗೆ ತುಂಬಾನೇ ಖುಷಿ ಇದೆ.
ಹೋದ ತಿಂಗಳು ಅಷ್ಟೇನೆ ಮೂಡಬಿದ್ರೆಗೆ ಮಗು ಸಿಂಚನಂಗೆ ಕೊಟ್ಟೆವು. ಅವಳ ಒಂದು ಅರ್ಜಿ ಬಂದಿತ್ತು. ಆ ಮಗುವಿಗೂ ಅಷ್ಟೇನೆ 25,000 ಕೊಟ್ಟೆವು. ಮತ್ತೆ ಮೊನ್ನೆ ಅಜಕಾರಿನ ಮಗುವಿಗೆ 55,000 ರೂಪಾಯಿ ಕೊಟ್ಟೆವು. ಹೀಗೆ ನಮ್ಮ ತಿಂಗಳು ಕೊಡ್ತಾರೆ. ಆದ್ರೆ ಕೊಟ್ಟದನ್ನ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದಂತೆ. ಆದ್ರೂ ಸಮೇತ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದು ನನ್ನ ಒಬ್ಬಳೆ ಕೊಡುಗೆ ಅಲ್ಲ, ಇದು ನನ್ನ ತಂಡದ ಒಂದು ಕೊಡುಗೆ. ಇದನ್ನ ನಾನು ಹೆಮ್ಮೆಯಿಂದ ಯಾಕೆ ಹೇಳ್ತೇನೆ ಅಂದ್ರೆ ಇದಕ್ಕೆ. ಇಲ್ಲದಿದ್ರೆ ನಾವು ಕೊಟ್ಟದನ್ನ ಯಾರಿಗೂ ಹೇಳ್ಬಾರ್ದಂತೆ. ಇದು ನಾನು ಖುಷಿಯಲ್ಲಿ ಹೇಳ್ತಾ ಇರೋದು. ಯಾಕಂತಂದ್ರೆ ಇದರಲ್ಲಿ ನನ್ನೊಬ್ಬಳ ಪಾಲಲ್ಲ, ಇದು ನನ್ನ ತಂಡದವರ ಸದಸ್ಯರ ಪಾಲು, ಅವರ ಪೋಷಕರ ಒಂದು ಕೆಲಸ. ಇದು ನನ್ನ ಹಿಂದೆ ಅವರೆಲ್ಲ ಶಕ್ತಿಯಾಗಿದ್ದಾರೆ ನನಗೆ. ಅದು ನನಗೆ ತುಂಬಾ ಖುಷಿ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್, ಹೀಗೆ ಮುಂದುವರಿಸಿ ನಿಮ್ಮ ಕೆಲಸ. ಈಗ ನೀವು ಸಹಾಯ ಮಾಡಿದ್ರಿ ಅಂತ ಹೇಳಿದ್ರೆ, ಎಷ್ಟು ಮಕ್ಕಳಿಗೆ ಸಹಾಯ ಮಾಡಿದ್ರೆ ಇಷ್ಟರವರೆಗೆ? ಇದುವರೆಗೆ 100ಕ್ಕಿಂತ ಮೇಲೆ ಸಹಾಯ ಮಾಡಿದ್ವಿ. ಬರೀ ಮಕ್ಕಳು ಮಾತ್ರ ಅಲ್ಲ, ಏಜ್ ಲಿಮಿಟ್ ಇಲ್ಲ, ಎಲ್ಲರಿಗೂ ಕೊಡ್ತೇವೆ. ಹುಷಾರಿಲ್ಲದವ್ರು ಯಾರದೆಲ್ಲ ಅರ್ಜಿ ಬರ್ತದೆ, ಅರ್ಜಿಯ ಕ್ರಮ ಪ್ರಕಾರ ಕೊಡ್ತೇವೆ. ಈಗ ನೆಕ್ಸ್ಟ್ ಇಲ್ಲಿ ಸೂರಿಂಜೆ ಅವರಿಗೆ ಕೊಡ್ತಾ ಇದ್ದೇವೆ, ನೆಕ್ಸ್ಟ್ ತಿಂಗಳಲ್ಲಿ ಸಹ ಅವರಿಗೆ ಸಹ ಹುಷಾರಿಲ್ಲ. ಹಾಗೇನೆ ಪ್ರತಿ ತಿಂಗಳು ಇದೆ. ಈಗ ಅವರು ಗುಣಮುಖರಾಗಿ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ? ತುಂಬಾ ಖುಷಿ ಇರತ್ತೆ. ಒಬ್ರು ಫೋನ್ ಮಾಡಿದ್ರು ಮೂಡಬಿದ್ರೆ ಅವರು. ಅವ್ರೇನು ಹೇಳಿದ್ರಂತಂದ್ರೆ, ನಿಮ್ಮ ಮಗಳು ಖಾಸಗಿ ವಾಹಿನಿಯಲ್ಲಿ ಇವಾಗ ಮಹಾನಟಿ ಕಾರ್ಯಕ್ರಮದಲ್ಲಿ ಇದ್ದಾರೆ, ಆ ಒಂದು ಕಾರ್ಯಕ್ರಮದಲ್ಲಿ ವಿನ್ ಆಗಿ ಬರ್ಲಿ. ಯಾಕಂತಂದ್ರೆ ನಿಮ್ಮ ತಂಡದಿಂದ ನನಗೆ ಒಂದು ನನ್ನ ಮನೆಗೆ ಸಹಾಯ ಮಾಡಿದ್ದೀರಿ, ನನ್ನ ಅನಾರೋಗ್ಯಕ್ಕೆ ಸಹಾಯ ಮಾಡಿದ್ದೀರಿ, ನಾನೀಗ ಚೇತರಿಸಿಕೊಳ್ತಾ ಇದ್ದೇನೆ, ನಿಮಗೆ ಸಮೇತ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಈ ಒಂದು ಆಶೀರ್ವಾದ ಮಾಡ್ತಾರಲ್ಲ, ಇದಕ್ಕಿಂತ ಮುಂದೆ ಯಾವುದು ಇಲ್ಲ ಮೇಡಮ್. ಆಶೀರ್ವಾದವೇ ನನಗೆ ದೊಡ್ಡ ಉಡುಗೊರೆ. ಹೌದೌದು, ಸರಿಯಾಗಿ ಹೇಳಿದ್ರೆ. ಈಗ ನಿಮ್ಗೆ ಸಹಾಯದ ಅಗತ್ಯ ಇದೆ ಅಂತ ಹೇಗೆ ಗೊತ್ತಾಗೋದು? ಅರ್ಜಿ ಬರ್ತದೆ. ನನ್ನದೊಂದು ಫೇಸ್ಬುಕ್ ಅಲ್ಲಿ ನಂಬರ್ ಇದೆ. ಆ ನಂಬರಿಗೆ ಅರ್ಜಿ ಕೊಡ್ತಾರೆ. ಕೆಲವರಿಗೆ 6 ತಿಂಗಳು ಆಗ್ತದೆ, ಕೆಲವರಿಗೆ 3 ತಿಂಗಳಲ್ಲೂ ಕೊಡ್ತೇವೆ. ಕೆಲವರು ಅದೇ ಸ್ವಲ್ಪ, ಆದ್ರೆ ಎಲ್ಲರಿಗೂ ಸಹ ಕೊಡ್ತಾ ಬಂದಿದ್ದೇವೆ. ಆಲ್ಮೋಸ್ಟ್ ಯಾರಿಗೂ ಕೊಡದೆ ಬಾಕಿ ಇಟ್ಟಿಲ್ಲ, ಪ್ರತಿ ಒಬ್ಬರಿಗೂ ಕೊಡ್ತೇವೆ. ಕೊಟ್ಟವರಿಗೆಲ್ಲರಿಗೂ ಕೊಡ್ತಾ ಬಂದಿದ್ದೇವೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ, ತಿಂಗಳು ಹೆಚ್ಚು ಕಮ್ಮಿ ಅಂದ್ರೆ ಒಂದು 5-6 ತಿಂಗಳು ಆಗ್ತದೆ. ಮತ್ತೆ ನಾವು ಸ್ವಲ್ಪ ಸೀರಿಯಸ್ ಇದ್ರೆ ನಾವೊಂಚೂರು ರಿಕ್ವೆಸ್ಟ್ ಮಾಡಿ, ಈಗ ನಾವು ಇವರಿಗೆ ಕೊಡ್ತೇವೆ ಅಂತ ಹೇಳಿ ಅವರನ್ನ ನಾವು ರಿಕ್ವೆಸ್ಟ್ ಮಾಡಿದಾಗ ಆಯ್ತು ಖಂಡಿತ ಕೊಡಿ ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ಅಷ್ಟೇನೆ, ಮತ್ತೆ ನನಗೆ ಸಪೋರ್ಟ್ ಆಗಿದ್ದಾರೆ ನಮ್ಮ ತಂಡದವರು ಅಷ್ಟೇನೆ. ಮತ್ತೆ ಕೆಲವೆಲ್ಲ ಈ ತಂಡದವರೇ ಹೇಳ್ತಾರೆ ನಮ್ಮ ಕಡೆಯಲ್ಲಿ ಹೀಗಿದೆ ಅಂತ. ಮತ್ತೆ ನಾವು ಅವರ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಕೊಡುವಂತದ್ದು. ಆದಷ್ಟು ದಕ್ಷಿಣ ಕನ್ನಡದವರಿಗೆ ಕೊಡ್ತಾ ಇರೋದು, ಅದು ನಂದೊಂದು ಸ್ವಾರ್ಥ. ಹಾಗೇನೆ ಹೆಚ್ಚಿನಾಗಿ ನಮ್ಮ ದಕ್ಷಿಣ ಕನ್ನಡದವರನ್ನೇ ಕೊಡ್ತಾ ಇದ್ದೇವೆ. ಎಲ್ಲರೂ ದೂರದವರು ಇದ್ದಾರೆ, ಆದ್ರೆ ಅವರ ತ್ಯಾಗ, ಯಾಕಂತಂದ್ರೆ ನನ್ನ ಮೇಲೆ ಇಟ್ಟಿರುವ ಒಂದು ವಿಶ್ವಾಸ ಇರಬೇಕು. ಯಾಕಂದ್ರೆ ದಕ್ಷಿಣ ಕನ್ನಡದವರಿಗೆ ಕೊಟ್ಟಾಗ ಯಾರು ಸಮೇತ ಬೇಸರ ಮಾಡುದಿಲ್ಲ. ನಮ್ಮ ಪೋಷಕರು ಸದಸ್ಯರು ಖುಷಿಯಲ್ಲಿ ಇದು ಮಾಡ್ತಾರೆ. ಅದು ನನಗೆ ತುಂಬಾ ಸಂತೋಷ. ಅವತ್ತಿಂದ ಇವತ್ತಿನವರೆಗೆ ನನ್ನ ಜೊತೆಯಲ್ಲಿ ನೀವು ಅವರಿಗೆ ಕೊಟ್ರಿ ಇವರಿಗೆ ಕೊಟ್ರಿ ಅಂತ ಹೇಳ್ಕೊಂಡು ಬಂದಿಲ್ಲ. ಇನ್ನು ಮುಂದೇನೂ ಅವ್ರು ಹೇಳಲಿಕ್ಕಿಲ್ಲ. ಯಾಕಂತಂದ್ರೆ ನನಗೆ ತುಂಬಾ ದೂರ ಹೋಗಿ ಕೊಡ್ಲಿಕ್ಕೆ ಕಷ್ಟ ಆಗತ್ತೆ. ಯಾಕಂದ್ರೆ ನಾನು ಇಲ್ಲೇ ಅಗತ್ಯ ಇರುವಾಗ ದೂರ ಯಾಕೆ ಅಂತ ಹೇಳಿ ನಾನು ನಮಗೆ ಅನಾರೋಗ್ಯ ಪೀಡಿತರಿಗೆ ಕೊಟ್ಟ ಒಂದು ಕೊಡುವುದೇ ದೊಡ್ಡದದು. ಹಾಗಾಗಿ ನಾನು ಜಾಸ್ತಿ ಈ ಕಡೆಯವರಿಗೆನೆ ಮನೆಗೆ ಹೋಗಿ ತಲುಪಿಸುವಂತದ್ದು. ನಾವು ತಿಂಗಳಾದ್ರೆ ನಮ್ಮ ತಂಡ ಹೋಗಿ, ನಮ್ಮ ತಂಡದಲ್ಲಿ ಯಾರೆಲ್ಲ ಅವರಿಗೆ ಪುರ್ಸೊತ್ತಿರ್ತದೆ ಅವರು ಹೋಗಿ ಮನೆಗೆ ಹೋಗಿ ಹಣವನ್ನ ತಲುಪಿಸುವಂತದ್ದು. ಯಾಕಂತಂದ್ರೆ ನಾವು ಇಲ್ಲೂ ಸಮೇತ ಗೂಗಲ್ ಪೇ ಮಾಡಿ ಅಥವಾ ಹೀಗೆ ನಾವು ಟ್ರಾನ್ಸ್ಫರ್ ಮಾಡಿ ಕೊಡುದಿಲ್ಲ, ಅವರ ಮನೆಗೆ ಹೋಗ್ತೇವೆ. ನಮಗೆ ಮನೆಗೆ ಹೋದಾಗ ಅವರ ಪರಿಸ್ಥಿತಿಯ ಸಹ ನಮ್ಮ ಕಣ್ಣಾರೆ ಸತ್ಯ ಪ್ರಾಮಾಣಿಕವಾಗಿ ನಮಗೆ ನೋಡ್ಲಿಕ್ಕೆ ಸುಲಭ ಆಗ್ತದೆ. ಯಾಕಂತಂದ್ರೆ ಯಾರೋ ಬಂದು ಯಾರೋ ಹೇಳಿದ ಅಂತ ಕೊಡುದಿಲ್ಲ. ನಾವು ಯಾವುದೇ ಅರ್ಜಿ ಬಂದಾಗ ಅವರ ಮನೆಯನ್ನ ನಾವು ಬೇರೆಯವರ ಹತ್ರ ಹೋಗಿ ಪರಿಶೀಲನೆ ಮಾಡ್ತೇವೆ. ಈಗ ನಮ್ಮ ಸದಸ್ಯರು ಹೇಳಿದ್ರೆ ನಮಗೆ ಧೈರ್ಯ ಇದೆ, ನಮ್ಮ ಸದಸ್ಯರು ಸುಳ್ಳು ಹೇಳೋದಿಲ್ಲ. ಯಾಕಂದ್ರೆ ಪ್ರಾಮಾಣಿಕವಾಗಿ ಅವರು ನಮಗೆ ಅವರ ಮನೆಯನ್ನ ಅರಿತು ಇವರಿಗೆ ಈ ತರ ಕಷ್ಟ ಇದೆ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಮಂತ್ ಇದು ಅಷ್ಟೇನೆ, ನಮ್ಮ ಒಂದು ಸದಸ್ಯರು ಹೇಳಿರುವುದು, ಅವರು ಅಷ್ಟೇನೆ ಅವರ ಕಷ್ಟವನ್ನ ಅರಿತು ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆ ಗೊತ್ತಿರ್ತದೆ. ಮತ್ತೆ ಅವರ ಫೋಟೋ, ಅವರ ಇದು ಡಾಕ್ಟರ್ ಇದ್ದು ಸರ್ಟಿಫಿಕೇಟ್ ಬೇಕು ನಮಗೆ. ಮತ್ತೆ ಪ್ರತಿಯೊಂದನ್ನು ನಾವು ನೋಡಿ ಆ ನಂತರ ಮನೆಗೆ ಹೋಗಿ ಕೊಡುವಂಥದ್ದು. ಇದೆಲ್ಲ ನಮ್ಮ ಒಂದು ತಂಡದ ಶಕ್ತಿ ಅಂತ ಹೇಳ್ಬೇಕು. ಅವರೇ ನನ್ನದೇನು ಇಲ್ಲ, ನಾನು ಬರೀ ಈ ತರ ಮಾಡ್ತಾ ಇರುವುದಷ್ಟೇ. ಇದಕ್ಕೆಲ್ಲ ನನ್ನ ಬೆನ್ನೆಲುಬು ಕಲಾ ಪೋಷಕರು, ಸದಸ್ಯರು, ನನ್ನ ತಂಡದಲ್ಲಿರುವವರು. ಈಗ ಈ ಸಂಸ್ಥೆಯಿಂದ ಬಿಟ್ಟು ಬೇರೆ ಯಾವುದೆಲ್ಲ ಸಾಮಾಜಿಕವಾಗಿ ಕೆಲಸ ಮಾಡಿದೀರಾ? ನಾನಿವಾಗ ಒಂದು 3-4 ತಿಂಗಳಿಂದ ಸರ್ಕಾರಿ ಶಾಲೆ, 2 ತಿಂಗಳಿಗೊಂದು ಒಂದು ಶಾಲೆಗೆ ಏನಾದ್ರೂ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೊಟ್ಟಿದ್ದೇವೆ ಸಹ. ಒಂದು ಕುಡಿಯುವ ನೀರು
ಹಾಗೇನೆ ಇದು ಪ್ರಿಂಟರ್ ಇಲ್ಲ ಅಂತ ಹೇಳಿದ್ರು. ಮಕ್ಕಳಿಗೆ ಜೆರಾಕ್ಸ್ ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಕಳಿಗೆ ಕ್ವಶನ್ ಎಲ್ಲಿ? ಪೇಪರ್ ಅದು ಒಂದು ಇಲ್ಲಿ ಶಿರ್ತಾಡಿ ಹ್ಮ್. ಆ ಶಾಲೆ, ಹ್ಮ್. ಮತ್ತೊಂದು ಸೂರಿಂಜ ಶಾಲೆ, ಹಾಗೇನೆ ಮೊನ್ನೆ ಐಕಳ ಶಾಲೆ ಕೊಟ್ಟೆವು. ಐಕಳ ಶಾಲೆಗೆ ವೇಯಿಂಗ್ ಮಿಷನ್ ಇಲ್ಲ, ಅಂದ್ರೆ ಇದು ಅಕ್ಕಿ ಎಲ್ಲ ಬಂದ್ರೆ ಅವರಿಗೆ ಊಟ ಬಿಸಿ ಊಟ ಬರ್ತದೆ ಓಹೋ. ಸರ್ಕಾರ, ಅದಕ್ಕೆ ವೇಟ್ ಮಾಡುವ ಮಿಷನ್ ಇಲ್ಲ ಹೇಳಿದ್ರು, ಅದು ತಂದು ಕೊಟ್ಟೆವು. ಆಮೇಲೆ ಇದು ಕೇಳಿದ್ರು, ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವಾಗ ಮೈಕ್ ಸೆಟ್ ಇಲ್ಲ, ನಮಗೆ ಸೌಂಡ್ ಬಾಕ್ಸ್ ಬೇಕು ಅಂತ ಕೇಳಿದ್ರು, ಅದನ್ನು ಸಮೇತ ತಂದು ಕೊಟ್ಟೆವು. ಏನಾದ್ರೂ ಕೇಳಿದ್ರೆ ಅದನ್ನು ಸಮೇತ ತಲುಪಿಸುವಂತ ಕೆಲಸ ಇವಾಗ ಒಂದು 3 ತಿಂಗಳಿಂದ ಅದನ್ನು ಮಾಡ್ತಾ ಇದ್ದೇವೆ. 2 ತಿಂಗಳಿಗೊಂದು ಒಂದು ಶಾಲೆ ಅಂತ ಹೀಗೆ ಒಂದು ನಾವು ತಿಂಗಳು ಇದು ಅನಾರೋಗ್ಯ ಪೀಡಿತರಿಗೆ. ತಿಂಗಳು ಅನಾರೋಗ್ಯ ಪೀಡಿತರಿಗೆ, 2 ತಿಂಗಳಿಗೊಮ್ಮೆ ಸರ್ಕಾರಿ ಶಾಲೆಗೆ. ಬೇರೆ ಯಾವುದೆಲ್ಲ ಚಟುವಟಿಕೆಗಳಲ್ಲಿ ಇದ್ದೀರಾ ನೀವು? ನಾನು ಜಾನಪದ ಪರಿಷತ್ ಬೆಂಗಳೂರು ತಾಲೂಕು ಘಟಕದ ಅಧ್ಯಕ್ಷೆ ಆಗಿದ್ದೇನೆ. ಈ ಒಂದು ಇದರಲ್ಲಿ ಅಲ್ಲಿ ಸಮೇತ ಹಲವಾರು ಕಾರ್ಯಕ್ರಮ ಆಯಿತು. ಇತ್ತೀಚೆಗೆ ಮೂಡುಬಿದ್ರೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿದೆವು. ಹಾಗೆ ಅದಕ್ಕಿಂತ ಮುಂಚೆ ಜಾನಪದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದೆವು. ಹೀಗೆ ಮಾಡ್ತಾನೆ ಇದ್ದೇನೆ ಕಾರ್ಯಕ್ರಮ. ನನ್ನನ್ನು ಪ್ರವೀಣ್ ಕೊಡಿಯಾಲ್ಬೈಲ್ ಜಿಲ್ಲಾಧ್ಯಕ್ಷರು ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಹಾಗೇನೆ ನಮ್ಮ ಡಾಕ್ಟರ್ ರಾಜೇಶ್ ಆಳ್ವ, ನಿಮಗೆ ಗೊತ್ತಿರಬಹುದು, ತುಳು ವರ್ಡ್, ಅವರು ನನ್ನನ್ನು ಸೂಚಿಸಿದ್ದು. ಹಾಗೆ ನಮ್ಮ ಮಂದಾರ ರಾಜೇಶ್ ಭಟ್ ಅಂತಿದ್ದಾರೆ, ಪತ್ರಕರ್ತರು, ಅವರು ಅಷ್ಟೇನೆ ನನ್ನ ಒಂದು ಕಲೆಯನ್ನ ನೋಡಿ, ನನ್ನ ಒಂದು ಸಾಂಸ್ಕೃತಿಕ ಕಲೆಯನ್ನ ನೋಡಿ ಅವರೆಲ್ಲ ಸೇರಿ ನನ್ನನ್ನ ಇದಕ್ಕೂ ಸಮೇತ ಹಾಕಿದ್ರು, ಜಾನಪದ ಪರಿಷತ್ ಅದಕ್ಕೂ ಸಹ ಹಾಕಿದ್ರು. ಅದೇ ಜನಪದ ಅಧ್ಯಕ್ಷೆ ಅಂತ ಹೇಳುವಾಗ ಎಲ್ಲ ಜನಪದಕ್ಕೆ ಸಂಬಂಧಪಟ್ಟದ್ದೇ. ಹೌದು, ಅದೇ ಕಾರ್ಯಕ್ರಮ ಮಾಡ್ತಾ ಇರೋದು. ಬೇರೆ ನಿಮ್ಮ ಹವ್ಯಾಸಗಳ ಬಗ್ಗೆ ನಿಮ್ಗೆ ಟೈಮ್ ಸಿಗುತ್ತಾ? ನನಗೆ ಇಷ್ಟೆಲ್ಲ ಅಂತಂದ್ರೆ ಟೈಮ್ ಮಾಡ್ಕೊಳ್ತೇನೆ. ಇವಾಗ ಮಕ್ಕಳ ಕಾರ್ಯಕ್ರಮ ಮಾಡಬೇಕು. ಇವಾಗ ಮೊನ್ನೆಯಿಂದ ನಮ್ಮ ಖಾಸಗಿ ವಾಹಿನಿಯ ಮಹಾನಟಿಯಲ್ಲಿ ಕೂತ್ಕೊಂಡು ಬೆಳಗಿನ ಸಂಜೆವರೆಗೆ ವೋಟ್ ಮಾಡೋದಿರುತ್ತೆ. ಎಲ್ಲರಿಗೂ ವೋಟ್ ಮಾಡಿ ಅಂತ ಹೇಳಲಿಕ್ಕಿರ್ತದೆ. ಹೀಗೆ ನೀವೆಲ್ಲ ನೋಡ್ತಾ ಇದ್ದೀರಿ, ನೀವೆಲ್ಲ ನಿಮ್ಮ ಎಲ್ಲ ಪ್ರೋತ್ಸಾಹ ಇರಲಿ ಆರಾಧನಡಿಗೆ ಅಂತ ಕೇಳ್ತೇನೆ. ಹೀಗೆ ಏನಾದ್ರೂ ಇರ್ತದೆ. ಮತ್ತೆ ಸುಮ್ಮನೆ ಅಂತೂ ಕುತ್ಕೊಳ್ಳುವುದಿಲ್ಲ. ಮನೆಯಲ್ಲಿ ಸಹ ಅಷ್ಟೇನೆ ವಯಸ್ಸಾದ ತಂದೆ ಇದ್ದಾರೆ, ಅವರನ್ನ ನೋಡ್ಕೊಳ್ಬೇಕು. ಹಾಗೇನೆ ಇದು ಮನೆ ಕೆಲಸನೂ ಮಾಡಬೇಕು ಒಬ್ಬಳೆ. ಹಾಗೇನೆ ಹೊರಗಡೆದಂತಂದ್ರೆ ಮೊಬೈಲ್ ಅಲ್ಲೇ ಇರ್ತದೆ, ಕಾರ್ಯಕ್ರಮಗಳನ್ನ ಪಟ್ಟಿ ಹಾಕ್ತಾ ಇರ್ತೇನೆ. ಎಲ್ಲೆಲ್ಲ ಕಾರ್ಯಕ್ರಮ ಇದೆ, ಮಕ್ಕಳಿಗೆ ಏನೇನು ಕೊಡ್ಬೋದು, ಮಕ್ಕಳ ಟ್ಯಾಲೆಂಟ್ ಅನ್ನ ಇನ್ನೆಲ್ಲಿ ಗುರುತಿಸಬಹುದು ಅಂತ. ಹಾಗೇನೆ ಚಾನಲ್ ಅಂದ್ರೆ ಖಾಸಗಿ ಚಾನಲ್ ಅಲ್ಲಿ ನನಗೆ ಮಕ್ಕಳಿಗೆ ವಾರ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹಾಗೆ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇನೆ. ಎಲ್ಲ ಮಕ್ಕಳಿಗೆ ಸಿಗ್ಬೇಕು ಅಂತ ಹೇಳಿ 6 ಮಕ್ಕಳನ್ನು ಕರೆದು ಅವರಿಗೂ ಸಹ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ. ಹಾಗೇನೆ ಸ್ಟೇಟ್ ಚಾನಲ್ ಅಲ್ಲೂ ಅಷ್ಟೇನೆ ಕಾರ್ಯಕ್ರಮಗಳನ್ನು ನನ್ನ ಒಂದು ಪ್ರತಿಭೆಗಳಿಗೆ ಕೊಡ್ತಾ ಬಂದಿದ್ದೇನೆ. ಅದು ನನಗೆ ಹೆಮ್ಮೆ ಇದೆ. ಒಂದು ಹಳ್ಳಿಯ ಮಕ್ಕಳಾದ್ರೂ ಹೋಗಿ ಡೆಲ್ಲಿಯಲ್ಲಿ ಮಾಡಿದ್ದಾರಂತೆ ಕಾರ್ಯಕ್ರಮ, ಹಾಗೆ ಮಾಡಿಕೊಂಡು ಬರ್ತಾರೆ. ತುಂಬಾ ಚೆನ್ನಾಗಿರ್ತದೆ. ನನಗೆ ಒಂದೊಂದ್ಸಲ ನೋಡಿ ಭಾವಪರವಶಳಾಗ್ತೇನೆ ಮಕ್ಕಳ ಒಂದು ಕಾರ್ಯಕ್ರಮ ನೋಡಿದಾಗ. ಆ ಹಳ್ಳಿಯ ಪ್ರತಿಭೆಗಳಾದ್ರೂ ಸಮೇತ ಅದ್ಭುತವಾಗಿ ನೃತ್ಯ, ಅದ್ಭುತವಾದ ಹಾಡನ್ನ ಹೇಳ್ತಾರೆ, ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ನಮ್ಮ ಕೆಲವೆಲ್ಲ ಮಕ್ಕಳಿದ್ದಾರೆ, ಹೆಸರು ಹೇಳಿದ್ರೆ ಬೇಸರ ಆಗ್ತದೆ, ಅಂದ್ರೆ ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ಬೇಸರ ಆಗ್ತದೆ. ಹಾಗೆ ನನ್ನ ತಂಡದ ಎಲ್ಲ ಪ್ರತಿಭೆಗಳು ಅಷ್ಟೇ. ಮೊನ್ನೆ ಪುತ್ತೂರಿನಲ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ರು, ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ. ಅದು ಅಷ್ಟೇ ತುಂಬಾ ಅದ್ದೂರಿಯಾಗಿ ಬಂತು ಕಾರ್ಯಕ್ರಮ. ಮತ್ತೆ ಇಲ್ಲಿ ಮೂಡುಬಿದ್ರೆಯ ಕಾರ್ಯಕ್ರಮ, ಮತ್ತೆ ಹೀಗೆ ಯಾರು ಕರೆದ್ರು ಹೋಗಿ ಕಾರ್ಯಕ್ರಮ ಉಚಿತವಾಗಿ ಮಾಡಿಕೊಡ್ತೇವೆ. ಹಾಗೆ ನಿಮ್ಮ ಇಲ್ಲಿ ಆಕಾಶವಾಣಿಯಲ್ಲಿ ಸಮೇತ ನೀವು ನಮ್ಮ ಪ್ರತಿಭೆಗಳಿಗೆ ಹಲವಾರು ಪ್ರತಿಭೆಗಳು ಬಂದು ಇಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಈ ಒಂದು ಆಕಾಶವಾಣಿಗೂ ನಾನು ಇದು ಧನ್ಯವಾದ ಹೇಳ್ಬೇಕು. ಯಾಕಂತಂದ್ರೆ ಪ್ರೋತ್ಸಾಹ ಕೊಟ್ಟಿದ್ದೀರಿ ನಮ್ಮ ಮಕ್ಕಳಿಗೆ. ತುಂಬಾ ಥ್ಯಾಂಕ್ಸ್ ನಿಮಗೂ. ಧನ್ಯವಾದಗಳು. ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ನನ್ನ ಹಸ್ಬೆಂಡ್ ರಾಜಗಿರಿ, 2 ಮಕ್ಕಳು, ಆಕರ್ಷಣ, ಆರಾಧನಾ. ತಾಯಿ 2 ವರ್ಷ ಆಯ್ತು ತೀರಿ ಹೋಗಿ. ತಂದೆ ಇರುವುದು ನನ್ನದು, ಅಜ್ಜ ಅವಳದ್ದು, ಸದಾಶಿವ ಭಟ್. ಅಷ್ಟೇ, ಚಿಕ್ಕ ಕುಟುಂಬ. ದೊಡ್ಡ ಮಗಳಿಗೆ ಮದುವೆ ಆಗಿದೆ, ಇಲ್ಲಿ ಮೂಡುಬಿದ್ರೆ ಶಿರ್ತಾಡಿಗೆ, ಚೆನ್ನಾಗಿದ್ದಾಳೆ. ಅವಳು ಅಷ್ಟೇನೆ ಕಲಾವಿದೆ, ಅಂದ್ರೆ ಸಂಗೀತ, ನೃತ್ಯ ಎಲ್ಲದರಲ್ಲೂ. ದೊಡ್ಡ ಮಗಳ ಆಕರ್ಷಣ, ಅವಳು ಒಳ್ಳೆ ಪರಿಣಿತಳು. ಅವಳು ಎಲ್ಲದರಲ್ಲೂ ಇದ್ದಾಳೆ ತೊಡಗಿಸಿಕೊಂಡು. ಹಾಗೇನೆ ಇವಳು ಚಿಕ್ಕವಳು ಗೊತ್ತಿದೆ ಆಲ್ರೆಡಿ, ಆರಾಧನಾ. ಅವಳು ಅಷ್ಟೇನೆ, ಅವಳಷ್ಟಕ್ಕೆ ಮಾಡ್ತಾ ಇರೋದು. ದೊಡ್ಡ ಯಾರು ಗುರುಗಳು ಅಂತ ಯಾರು ಇಲ್ಲ, ಅವಳ ಕಲೆಯನ್ನು ಅವಳಷ್ಟಕ್ಕೆ ಮಾಡ್ತಾ ಬಂದಿರೋದು ಅಷ್ಟೇನೆ. ಹೇಗಿದೆ ಪ್ರೋತ್ಸಾಹ ಮಕ್ಕಳದ್ದು? ಮಕ್ಕಳದ್ದು ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಪ್ರೋತ್ಸಾಹ ಅಂತೂ ನಾನಂತೂ ಕೊಡ್ತಾ ಇದ್ದೇನೆ ಮೊದಲಿಂದಲೂ ಅಷ್ಟೇನೆ. ನಿಮಗೆ ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರು? ನನಗೆ ಏನು ತೊಂದರೆ ಇಲ್ಲ. ನನಗೆ ಅವರು
ನಾನು ಮಾಡುವ ಕೆಲಸಕ್ಕೆ ನನ್ನ ಇಬ್ಬರು ಮಕ್ಕಳು ಸಹ ಖುಷಿ ಪಡ್ತಾರೆ. ಒಂದೊಳ್ಳೆಯ ಕೆಲಸ, ಸಾಮಾಜಿಕ ಸೇವೆ ಅಂತ ಹೇಳಿ ಇಷ್ಟಪಡ್ತಾರೆ. ಏನು ಇದಿಲ್ಲ, ಹೇಳಲಿಕ್ಕೆ ಇಲ್ಲ ಅದರ ಬಗ್ಗೆ ಮಕ್ಕಳಿಗೆ. ಯಾಕಂತಂದ್ರೆ ನಾನೇನೆ ಬೇಕಾದ್ರೆ ಮಕ್ಕಳಿಗೆ ಬೈತೇನೆ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಅವರಂತೂ ಇಲ್ಲ, ಅವರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾವುದೇ ಕಾರ್ಯಕ್ರಮ ಇದ್ದಾಗ ಫ್ರೀ ಇದ್ದಾಗ ಬರ್ತಾರೆ, ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಎಲ್ಲ ಮಕ್ಕಳಿಗೆ ಸಹ. ಇವಳು ಅಷ್ಟೇನೆ, ಮೂಡುಬಿದ್ರೆಯಲ್ಲಿ ಇದ್ದಾಳೆ, ಅವಳು ಅಷ್ಟೇ ನಮ್ಮ ಕಾರ್ಯಕ್ರಮಕ್ಕೆಲ್ಲ ಬಂದು ಬೆಳಗಿಂದ ಸಂಜೆವರೆಗೆ ಇದ್ದು ಮಕ್ಕಳ ಜೊತೆ ಇದ್ದು ಮಕ್ಕಳ ಎಲ್ಲ ಕಾರ್ಯಕ್ರಮವನ್ನ ನೋಡಿ ಪ್ರೋತ್ಸಾಹ ಕೊಟ್ಟು ಹೋಗ್ತಾಳೆ. ದೊಡ್ಡವಳು. ಚಿಕ್ಕವಳು ಅಷ್ಟೇನೆ, ಫ್ರೀ ಇದ್ದಾಗೆಲ್ಲ ಬಂದು ಮಕ್ಕಳ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮ, ನಿರೂಪಣೆ ಎಲ್ಲ ಮಾಡ್ತಾಳೆ ಅವಳು. ಆರಾಧನಾ ನಿರೂಪಣೆ ಜೊತೆಗೆ ಈಗ ನಮ್ಮ ತಂಡದಲ್ಲಿಯೂ ಸಮೇತ ನಾನು ನಿರೂಪಣೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಯಾಕಂದ್ರೆ ನನ್ನ ಮಗಳು ಒಬ್ಬಳೇ ಬರಬಾರ್ದು, ಎಲ್ಲ ಮಕ್ಕಳಿಗೂ ಸಮೇತ ನನ್ನ ಮಗಳಾಗೆ ಆಗಬೇಕು. ನನ್ನ ಮಗಳಾದ ಆಯ್ತು, ಅವಳವಳಷ್ಟಕ್ಕೆ ಬೆಳ್ಕೊಂಡ್ ಬಂದ್ಲು, ಅವಳು ದೊಡ್ಡವಳಾದ್ಲು. ಇನ್ನು ಈಗ ಇರುವ ಪ್ರತಿಭೆಗಳು ಅವ್ರು ಮುಂದೆ ಬರಬೇಕು ಎನ್ನುವುದು ನನ್ನ ಉದ್ದೇಶ, ನನ್ನ ಒಂದು ಆಸೆ. ಯಾಕಂತಂದ್ರೆ ಹೇಳಿದ್ರೆ ನಾಳೆ ಹೋಗಿ ಹೇಳಿದ್ರೆ ವಾಯ್ಸ್ ಆಫ್ ಆರಾಧನೆಯಿಂದ ಬಂದಿದ್ದೇನೆ, ಈ ತರ ಆಯ್ತು, ನಮ್ಮ ಒಂದು ಪ್ರತಿಭೆ ಬೆಳಗಿತ್ತು ಅಂತ ಹೇಳುದೇ ನನಗೆ ಅಷ್ಟೇ ಅದೇ ದೊಡ್ಡ ಉಡುಗೊರೆ ನನಗೆ ಅವ್ರು ಕೊಡುದು. ಅದೇ, ಮತ್ತೆ ಬೇರೆ ಏನು ಇಷ್ಟ ಇಲ್ಲ. ಅದೊಂದು ದೊಡ್ಡ ಉಡುಗೊರೆ ಅಂತಂದ್ರೆ ನಾನು ಬಂದೆ, ಈ ಒಂದು ದಾರಿಯನ್ನ ನಾವು ಯಾವತ್ತೂ ಸಮೇತ ನಮಗೆ ಕೊಟ್ಟ ದಾರಿಯನ್ನ ನಾವು ಮರಿಬಾರ್ದಂತೆ. ಹಾಗೆ ನಾವು ಮಾಡ್ಕೊಂಡು ನಾನಿವತ್ತು ಅಷ್ಟೇ ಹೇಳ್ತಾ ಇರೋದು, ರಂಗನಾಥ ಭಟ್ರನ್ನ ನಾನು ಇವತ್ತು ನೆನಪಿಸ್ಕೊಳ್ತೇನೆ. ಇದ್ದಾರೆ ನಮ್ಮ ಜೊತೆಲಿ ಅವರು, ಆದ್ರೂ ಸಮೇತ ಅವ್ರ ಕೆಲಸದ ಒತ್ತಡದಲ್ಲಿ ಇದ್ದಾರೆ. ಯಾಕೆ ನೆನಪಿಸಿಕೊಳ್ತೇನೆ ಅವರನ್ನ ಅಂತ, ಅವತ್ತೊಂದು ದಿನ ನನಗೆ ಅವರು ಆರದಿರಲಿ ಬದುಕು ಆರಾಧನಾ ತಂಡವನ್ನ ಅವರು ಅಂದ್ರೆ ಒಂದು ಅನಾರೋಗ್ಯ ಪೀಡಿತರಿಗೆ ಅವತ್ತು ನನ್ನ ಮಗಳನ್ನ ಅವರು ಕರೆಯದಿದ್ರೆ ಇವತ್ತು ಈ ತಂಡ ಬೆಳೀಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವರಿಂದಲೇ ಆಗಿದ್ದು ಈ ಒಂದು ತಂಡ. ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಈ ನನ್ನ ಬೆಳವಣಿಗೆಯಲ್ಲಿ ಅವರ ಪಾತ್ರ ದೊಡ್ಡದು, ಅವರದ್ದು ಮತ್ತೆ ನನ್ನ ಕಲಾ ಪೋಷಕರು ಅಂದ್ರೆ ಸದಸ್ಯರದ್ದು. ಅದನ್ನು ಇಷ್ಟಪಡ್ತೇನೆ ಹೇಳಲಿಕ್ಕೆ. ಈಗ ನಿಮ್ಮ ಈ ಸಾಮಾಜಿಕ ಸೇವೆಯನ್ನು ಗುರುತಿಸಿ ನಿಮ್ಗೆ ಸನ್ಮಾನಗಳೆಲ್ಲ ತುಂಬಾ ಆಗಿರ್ಬೇಕಲ್ಲ? ಖಂಡಿತ ಆಗ್ತಾನೆ ಇರ್ತದೆ, ಕರೀತಾರೆ. ಮೊನ್ನೆ ಪುತ್ತೂರಲ್ಲೂ ಅಷ್ಟೇನೆ ನನ್ನನ್ನ ನಮ್ಮ ತಂಡದವರೇನೆ ಭೀಮಯ್ಯ ಅಂತ ಹೇಳಿ ಅವರು ಸಮೇತ ಅಷ್ಟೇ ನನಗೆ ಸನ್ಮಾನ ಮಾಡಿದ್ರು. ಹಾಗೇನೆ ಹಲವಾರು ಮೂಡುಬಿದ್ರೆ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಸನ್ಮಾನ ಆಗುತ್ತೆ. ಆದ್ರೆ ನಾನು ಸನ್ಮಾನವನ್ನ ನಾನು ಇಷ್ಟಪಡುವುದಿಲ್ಲ. ಅಂದ್ರೆ ನನಗೆ ತುಂಬಾ ಉತ್ತರ ಕನ್ನಡದಲ್ಲೆಲ್ಲ ಕರೀತಾರೆ, ಮತ್ತೆ ನಂಗೆ ಹೋಗ್ಲಿಕ್ಕೂ ಸಮೇತ ತುಂಬಾ ಕಷ್ಟ, ದೂರ ಅಲ್ಲ. ಅಂದ್ರೆ ನಾನು ಖುಷಿ ಪಡ್ತೇನೆ ಅಷ್ಟೇನೆ, ಆದ್ರೆ ತುಂಬಾ ಸನ್ಮಾನ ಅಂತ ಹೇಳಿ ನಾನು ಇಚ್ಛೆ ಪಡುವುದಿಲ್ಲ. ನಮ್ಮ ಕೆಲಸ ಇನ್ನೂ ಸಹ ಇದೆ, ಇದು ಅಳಿಲ ಸೇವೆ ನಂದು, ಇನ್ನೂ ಬೇಕಾದಷ್ಟು ಮಾಡ್ಲಿಕ್ಕಿದೆ. ಪರವಾಗಿಲ್ಲ, ಪ್ರೀತಿಯಿಂದ ಕರೆದು ಸನ್ಮಾನ ಮಾಡ್ತಾರೆ, ಖುಷಿ ಆಗ್ತದೆ ನಂಗೆ. ಸರಿ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು. ಆರದಿರಲಿ ಬದುಕು ಆರಾಧನಾ ಸಂಸ್ಥೆಯಿಂದ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಗಳು ನಡೀಲಿ, ಅಲ್ಲದೆ ವಾಯ್ಸ್ ಆಫ್ ಆರಾಧನಾದ ಮುಖಾಂತರ ಇನ್ನಷ್ಟು ಪ್ರತಿಭೆಗಳು ಮುಂದೆ ಬರಲಿ ಅಂತ ಹೇಳ್ತಾ ಧನ್ಯವಾದಗಳು. ಅವಕಾಶಕ್ಕಾಗಿ ಆಕಾಶವಾಣಿಗೆ ಧನ್ಯವಾದ. ಇದುವರೆಗೆ ಆರದಿರಲಿ ಬದುಕು ಆರಾಧನಾ ಸಂಸ್ಥೆಯ ಮುಖಾಂತರ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಮಾತುಕತೆ ನಡೆಸಿಕೊಟ್ಟವರು ರಶ್ಮಿ ಜೆ ರೈ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.